ಬಂದರು ಬಂದರು ಬಾವ ಬಂದರು. ರಾಹುಲ್ ಗಾಂಧಿಯವರ ಭಾವ ರಾಬರ್ಟ್ ವಾದ್ರಾ ಅವರು ಹೇಳಿಕೆಗಳ ಮೂಲಕ ಚಾಲ್ತಿಗೆ ಬರೋಕೆ ನೋಡ್ತಿದ್ದಾರೆ. ಭಾವ ಇದ್ರೆ ಟೆನ್ಷನ್ನೇ ಇಲ್ಲ. ನನಗೆ ಬಿಸ್ನೆಸ್ ಮ್ಯಾನ್ಗಳು ಈ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅನ್ನ ಕೊಡೋದನ್ನ ನೋಡೋದೇ ಒಂಥರ ಚಂದ. ನನಗೆ ರಾಬರ್ಟ್ ವಾದ್ರಾ ಅವ್ರದ್ದು ಭಯಂಕರ ಬೇಜಾರಾಗಿ ಇದೆ ಈ ವಿಚಾರಕ್ಕೆ. ಪಾಪ ಎಷ್ಟು ದಿವಸ ನನ್ನ ಹೆಂಡತಿ ಹತ್ರ, ನನ್ನ ಅತ್ತೆ ಹತ್ರ, ನನ್ನ ಭಾವನ ಹತ್ರ ಓಡಾಡ್ಕೊಂಡಿರೋದು ಅಂತ ಅವರಿಗೂ ಕೂಡ ಅನ್ಸಿರುತ್ತಲ್ಲ. ನಿಮ್ಮ ಪಾರ್ಟಿಯ ಸರ್ವೋಚ್ಚ ನಾಯಕ ರಾಹುಲ್ ಗಾಂಧಿ ಅವರು ರಾಯ್ಬರೇಲಿಲೇ ನಿಮಗೆ ಟಿಕೆಟ್ ಕೊಡಲಿಲ್ಲ. ಆ ರಾಹುಲ್ ಗಾಂಧಿ ಅವರಿಗೆ ಜನ ಓಟ್ ಕೊಡ್ಬೇಕಾ? ರಾಹುಲ್ ಗಾಂಧಿ ಅವ್ರನ್ನ ಕಂಡ್ರೆ ಅಷ್ಟೊಂದು ಅಚ್ಚುಮೆಚ್ಚಿನ ಭಾವನ ಅವರು? ಖಂಡಿತ ಅಲ್ಲ. ಯಾಕೆ ಅಂತ ಕೇಳಿ. ಜೈ ಶ್ರೀರಾಮ್. ನಾನು ಅಜಿತ್ ಬೋಪ್ನಳ್ಳಿ. ಇತ್ತೀಚೆಗೆ ಕನ್ನಡದಲ್ಲಿ ಒಂದು ಸಿನಿಮಾ ಬಂತು. ಭಯಂಕರ ಸೂಪರ್ ಹಿಟ್ ಸಿನಿಮಾ ಅಂತಲೇ ಹೇಳಬಹುದು. ಅಷ್ಟೊಂದು ಚರ್ಚೆ ಆಯಿತು. ಸಿನಿಮಾದ ಹೆಸರು ಸು ಫ್ರಮ್ ಸೋ ಅಂತ. ಸುಲೋಚನಾ ಫ್ರಮ್ ಸೋಮೇಶ್ವರ ಅಂತ ಒಂದು ಸಿನಿಮಾ. ನಾನು ಕೂಡ ಹೋಗಿದ್ದೆ, ನೋಡಿದೆ. ಅಲ್ಲಿ ಒಂದು ಕ್ಯಾರೆಕ್ಟ್ರು ತುಂಬ ವಿಶೇಷವಾದ ಗಮನವನ್ನು ಸೆಳೆಯುತ್ತೆ, ಭಾವ ಅಂತ. ಆ ಭಾವನವರಿಗೆ ಒಂದು ಸಾಂಗನ್ನೇ ಡೆಡಿಕೇಟ್ ಮಾಡಿದ್ದಾರೆ, ಬಂದರು ಬಂದರು ಭಾವ ಬಂದರು ಅಂತ. ಅಂದರೆ ಭಾವ ಇದ್ದರೆ ಟೆನ್ಷನ್ನೇ ಇಲ್ಲ, ಯಾವ ಕೆಲಸ ಕೂಡ ಆಗಲ್ಲ ಅಂತ ಆಗದೇ ಇಲ್ಲ. ಆದರೆ ಭಾವ ಮಾಡಿದ ಕೆಲಸಗಳಿಗೆಲ್ಲ ಆಮೇಲೆ ಉಳಿದವರಿಗೆ ಡಬಲ್ ಕೆಲಸ ಆಗುತ್ತೆ. ಇಂಥದ್ದೊಂದು ಪಾತ್ರವನ್ನು ಆ ಸಿನಿಮಾದಲ್ಲಿ ತೋರಿಸಲಾಗಿತ್ತು. ಈಗ ಭಾವನ ವಿಚಾರ ಏನಕ್ಕೆ ಶುರು ಮಾಡಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಈಗ ಒಬ್ಬರು ಭಾವ ಬಂದಿದ್ದಾರೆ. ಅವ್ರು ಯಾರ ಭಾವ? ನಮ್ಮ ರಾಹುಲ್ ಗಾಂಧಿಯವರ ಭಾವ ರಾಬರ್ಟ್ ವಾದ್ರಾ ಅವರು ಈಗ ಮತ್ತೆ ಈ ಹೇಳಿಕೆಗಳ ಮೂಲಕ ಚಾಲ್ತಿಗೆ ಬರೋಕ್ಕೆ ನೋಡ್ತಿದ್ದಾರೆ. ಏನಂತ ಹೇಳಿಕೆ ಕೊಟ್ಟಿದ್ದಾರೆ ಗೊತ್ತಾ? ಈಗ ರಾಹುಲ್ ಗಾಂಧಿಯವರ ಕಠಿಣ ಪರಿಶ್ರಮವನ್ನು ಭಾರತೀಯರು ಅರ್ಥ ಮಾಡಿಕೊಳ್ಳದೇ ಇದ್ದರೆ BJPಯವರು ಅಂದರೆ ಮೋದಿ ಸರ್ಕಾರ ಗೆಲ್ಲುತ್ತಲೇ ಇರುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಸೊ ಇವರು ಕೂಡ ಇಂಡೈರೆಕ್ಟಾಗಿ ಚುನಾವಣಾ ಆಯೋಗದ ವಿರುದ್ಧ ಕಿಡಿಕಾರಿದ್ದಾರೆ. ನನಗೆ ಬಿಸ್ನೆಸ್ ಮ್ಯಾನ್ಗಳು ಈ ಪೊಲಿಟಿಕಲ್ ಸ್ಟೇಟ್ಮೆಂಟನ್ನು ಕೊಡೋದನ್ನು ನೋಡೋದೇ ಒಂಥರ ಚಂದ. ಯಾಕೆಂದರೆ ಅವರು ಪೊಲಿಟಿಕಲಲ್ಲಿ ಆ್ಯಕ್ಟಿವ್ ಇರಲ್ಲ, ಹಾಗಂತ ಪೊಲಿಟಿಕಲ್ ಆಸೆ ಇರಲ್ವಾ? ಖಂಡಿತ ಇರುತ್ತೆ. ಈ ಥರ ಸನ್ನಿವೇಶಗಳು ಸಿಕ್ಕಿದಾಗ ಬರ್ತಾರೆ, ಹೇಳಿಕೆಗಳನ್ನು ಕೊಡ್ತಾರೆ, ಹೋಗ್ಬಿಡ್ತಾರೆ. ನನಗೆ ರಾಬರ್ಟ್ ವಾದ್ರಾ ಅವ್ರದ್ದು ಭಯಂಕರ ಬೇಜಾರಾಗಿ ಇದೆ ಈ ವಿಚಾರಕ್ಕೆ. ಪಾಪ ರಾಹುಲ್ ಗಾಂಧಿ ಅವ್ರನ್ನ ಕಂಡ್ರೆ ಅಷ್ಟೊಂದು ಅಚ್ಚುಮೆಚ್ಚಿನ ಭಾವನ ಅವರು? ಖಂಡಿತ ಅಲ್ಲ. ಯಾಕೆ ಅಂತ ಕೇಳಿ. ಅವರು ಈ ರಾಯ್ಬರೇಲಿಯಲ್ಲಿ ಅವರ ಅತ್ತೆಯಮ್ಮ ಇದ್ದಾರಲ್ಲ ಸೋನಿಯಾ ಗಾಂಧಿ ಅವರು, ಅವ್ರು ನಿಲ್ಲಲ್ಲ ಅಂತ ಹೇಳಿದಾಗ ಇವರೊಂದು ಆಸೆಯನ್ನು, ಇಂಗಿತವನ್ನು, ಅಲ್ಲಿ ತಾನು ನಿಂತು MP ಆಗುವ ಇಂಗಿತವನ್ನು ವ್ಯಕ್ತಪಡಿಸಿದ್ರು. ಹೆಸರಿದೆ, ಭಯಂಕರ ಆಸ್ತಿಗಳಿದೆ, ದುಡ್ಡಿದೆ, ಆದರೆ ಪೊಲಿಟಿಕಲ್ ಪವರ್ ಒಂದು ನನಗೆ ಬೇಕಲ್ಲ. ಎಷ್ಟು ದಿವಸ ನನ್ನ ಹೆಂಡತಿ ಹತ್ರ, ನನ್ನ ಅತ್ತೆ ಹತ್ರ, ನನ್ನ ಭಾವನ ಹತ್ರ ಓಡಾಡ್ಕೊಂಡಿರೋದು ಅಂತ ಅವರಿಗೂ ಕೂಡ ಅನಿಸಿರುತ್ತಲ್ಲ. ಹಾಗಾಗಿ ಇಂಡೈರೆಕ್ಟಾಗಿ ತಾನು ಅಲ್ಲಿಯ ಆಕಾಂಕ್ಷಿ ಅನ್ನೋದನ್ನು ಹೇಳಿದ್ರು. ಯಾವ ಥರದಲ್ಲಿ ಅಂದರೆ, ನನ್ನ ಅಭಿಮಾನಿಗಳು ರಾಜಕೀಯಕ್ಕೆ ಬನ್ನಿ ಅಂತ ಒತ್ತಡ ಹೇರ್ತಾ ಇದ್ದಾರೆ, ರಾಯ್ಬರೇಲಿಯಿಂದ ನಿಲ್ಲಿ ಅಂತ ಭಯಂಕರ ಪ್ರೆಷರ್ ಹಾಕ್ತಾ ಇದ್ದಾರೆ. ಈ ಥರ ಮಾತುಗಳನ್ನು ಮಾಧ್ಯಮಗಳ ಮುಂದೆ ರಾಬರ್ಟ್ ವಾದ್ರಾ ಅವರು ಮಾಡಿದ್ದರು, ಹೇಳಿಕೆಯನ್ನು ನೀಡಿದ್ದರು. ಆಮೇಲೆ ಏನಾಯಿತು? ಇಲ್ಲಿ ರಾಯ್ಬರೇಲಿಯಲ್ಲಿ ಅಮ್ಮ ನಿಲ್ಲಲ್ಲ ಅಂತ ಗೊತ್ತಾದಾಗ ರಾಹುಲಣ್ಣ ಬಂದರು, ಅಮ್ಮನ ಜಾಗದಲ್ಲಿ ತಾವೇ ನಿಂತರು, ಭಾವನ ಕೈಗೆ ಚೊಂಬನ್ನು ಕೊಟ್ಟರು. ಸೊ ಭಾವಂಗೆ ಬೇಜಾರಾಗೋದಿಲ್ವಾ? ಪಾಪ ಅವರು ಪಕ್ಷಕ್ಕೆ ಹೀಗೆ ಫಂಡಿಂಗ್ ಎಲ್ಲ ಮಾಡಿರೋದಿಲ್ವ? ಕೇಳಬೇಕಾ? ಅವ್ರದ್ದು ಬೇರೆ ಕೋಟಿ ಕೊಳಿತಾ ಇದೆಯಂತೆ. ಹಾಗೆ ಮೊನ್ನೆ ಕೂಡ ಒಂದಿಷ್ಟು ಕೋಟಿ ಕೊಳೆಯೋದನ್ನು ED ತಪ್ಪಿಸಿದೆ. ಈ ವಿಚಾರ ತುಂಬ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಕೆಲವೇ ದಿನಗಳ ಹಿಂದೆ ರಾಬರ್ಟ್ ವಾದ್ರಾ ಅವರನ್ನು ED ವಿಚಾರಣೆಗೆ ಕರೆದಿತ್ತು. ಹಾಗೆ ಅವರ 37 ಕೋಟಿ ಆಸ್ತಿಯನ್ನು ಸೀಸ್ ಮಾಡಲಾಗಿತ್ತು. 11 ಜನರ ಮೇಲೆ, ಅಂದರೆ ಅವರಿಗೆ ಸೇರಿದವರು, ಸಂಬಂಧಪಟ್ಟವರು, ಇವರ ಮೇಲೆ ಈ ಕೇಸನ್ನು ದಾಖಲು ಮಾಡಲಾಗಿತ್ತು. ಸೊ ವಾದ್ರಾ ಅವ್ರ ಮೇಲೆ ಕೂಡ ಕೇಸಿದೆ. ಈಗ ಇಂಥವರು ಮೋದಿ ಸರ್ಕಾರದ ವಿರುದ್ಧ, ಮೋದಿಯ ವಿರುದ್ಧ ಮಾತಾಡ್ತಿದ್ದಾರೆ. ಅವರು ಅಕ್ರಮವನ್ನು ಮಾಡಿ ಗೆಲ್ತಾ ಇರೋದಂತೆ. ಅಕ್ರಮದ ವಿಚಾರಕ್ಕೆ ಕಾಂಗ್ರೆಸ್ ಅವರು ಮಾತಾಡೋಕೆ ಈ ನೈತಿಕತೆ ಅನ್ನೋದು ಬೇಕಲ್ವಾ? ಅದು ವಾದ್ರಾ ಅವರಿಗೆ ಈ ರಾಜಕೀಯಕ್ಕೆ ಬರುವ ನೀವು ಉತ್ಸಾಹದಲ್ಲಿ ಇದ್ದೀರಿ, ಹಾಗಾಗಿ ಇದನ್ನು ನೀವು ತಿಳ್ಕೊಬೇಕಾಗುತ್ತೆ. ಇನ್ನೊಂದು ಮಾತನ್ನು ಕೂಡ ರಾಬರ್ಟ್ ವಾದ್ರಾ ಹೇಳೋದನ್ನು ಮರಿಲಿಲ್ಲ. ಏನಪ್ಪ ಅಂತ ಕೇಳಿದ್ರೆ, ಈಗ ಮೋದಿಯವರು ಅಂದರೆ BJP ಗೆಲ್ಲುತ್ತಾನೆ ಹೋದರೆ ಅಲ್ಲಿ ದೇಶದ ಜನರ ಮಧ್ಯೆ ಒಂಥರ ವಿಭಜನೆ ಆಗುತ್ತೆ, ಈ ಜನರ ಮಧ್ಯೆ ದ್ವೇಷವನ್ನು ಹರಡಲಾಗುತ್ತೆ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ವಿಭಜನೆ ಬಗ್ಗೆ ಕಾಂಗ್ರೆಸ್ ಅವರು ಇದೇ ಗಾಂಧೀಜಿ ಮತ್ತು ನೆಹರು ಕಾಲದಲ್ಲಿ ಆ ಕಡೆ ರಾಮ ಭಜನೆಯೂ ಆಯಿತು,
ದೇಶ ವಿಭಜನೆಯೂ ಆಯಿತು. ಇದನ್ನು ಇತಿಹಾಸ ನಮಗೆ ಹೇಳಿಲ್ವಾ? ದೇಶ ಕಂಡಿಲ್ವಾ? ಜನರ ಮಧ್ಯೆ ದ್ವೇಷವನ್ನು ಹರಡ್ತಾ ಇರೋರು ಯಾರು? ಹರಡಿದ್ದು ಯಾರು? ಹಿಂದೂ ಮುಸ್ಲಿಂ ಅಂತ ಅಖಂಡ ಭಾರತವನ್ನು ತುಂಡು ಮಾಡಿದ್ದು ಯಾರು? ಸೊ ಇಲ್ಲಿ ಮುಂಚಿನೂ ಕೂಡ ನಮ್ಮ ಸೈನ್ಯದಲ್ಲೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲೂ ಕೂಡ ಇಲ್ಲಿ ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ಬ್ರಿಟಿಷರ ವಿರುದ್ಧ ಭಾರತ ಪರವಾಗಿ ನಿಂತಿದ್ರು. ಆದರೆ ಸ್ವಾತಂತ್ರ್ಯ ಬರೋ ಟೈಮಲ್ಲಿ ಏನಾಯಿತು? ಪಾಕಿಸ್ತಾನವನ್ನು ತುಂಡು ಭೂಮಿಯನ್ನು ಕೊಡಲಾಯಿತು. ಯಾವ ಆಧಾರದ ಮೇಲೆ? ಹಿಂದೂ ಮುಸ್ಲಿಂ ಅನ್ನೋ ಒಂದು ವಿಭಜನೆಯ ಮೇಲೆ. ಸೊ ಕಾಂಗ್ರೆಸ್ ಅವರು ವಿಭಜನೆ ಬಗ್ಗೆ ಮಾತಾಡೋದ? ಮೋದಿಯವರು ವಿಭಜನೆ ಮಾಡ್ತಾ ಇದ್ದಾರೆ. ಮೋದಿಜಿ ಅಲ್ಲ, ಗಾಂಧೀಜಿ ಹಾಗೂ ನೆಹರೂಜಿ ಅವ್ರನ್ನ ಕೇಳಿದ್ರೆ ಇದಕ್ಕೆ ಸೂಕ್ತವಾದ ಉತ್ತರ ನಿಮಗೆ ಸಿಗಬಹುದೇನೋ. ನಮ್ಮ ರಾಬರ್ಟ್ ವಾದ್ರಾ ಅವರು ಈ ರಾಜಕೀಯದಲ್ಲಿ ಬರೋಕ್ಕೆ ಇನ್ನೊಂದಿಷ್ಟು ಪಳಗಬೇಕು ಅಂತ ನನಗನ್ನಿಸ್ತಾ ಇದೆ. ಯಾಕೆಂದರೆ ಅವರ ಫುಲ್ ಟೈಮ್ ಪೊಲಿಟಿಷಿಯನ್ ಭಾವ ರಾಹುಲ್ ಗಾಂಧಿನ ಇನ್ನೂ ರಾಜಕೀಯದಲ್ಲಿ ಸೆಟಲ್ ಆಗಿಲ್ಲ. ಹೆಂಗೋ ಕಷ್ಟಪಟ್ಟು ಈ ಸಲ ವಿಪಕ್ಷ ನಾಯಕ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಇಡೀ ಪಾರ್ಟಿ ಎಷ್ಟೇ ಗುದ್ದಾಡಿದ್ರು, ಎಷ್ಟೇ ತಿಣುಕಾಡಿದ್ರು, ತಿಪ್ಪರ್ಲಾಗ ಹಾಕಿದ್ರು, ಒಂದು 3 ಡಿಜಿಟನ್ನು ದಾಟಕ್ಕಾಗಲಿಲ್ಲ. 99 ಸುಸ್ತಾಗಿ ಕೂತಿದೆ. ಈಗ ಚುನಾವಣಾ ಅಕ್ರಮ ಅಂದ್ಕೊಂಡು ರಾಹುಲ್ ಗಾಂಧಿ ಅವರು ಓಡಾಡ್ತಾ ಇದ್ದಾರೆ. ಪ್ರಿಯಾಂಕಾ ವಾಡ್ರಾ ಅವರು ಮಿಂಟಾ ದೇವಿ ಇವ್ರದ್ದು ಫೋಟೋ ಹಾಕ್ಕೊಂಡು ಅವರ ವಿರೋಧವನ್ನು ಕಟ್ಕೊಂಡು ಟೀ ಶರ್ಟ್ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ. ಈ ಟೈಮಲ್ಲಿ ತನ್ನ ಹೆಂಡತಿ ಹಾಗೂ ಭಾವ ಇವರ ಪರವಾಗಿ ನಿಲ್ಲಲೇಬೇಕಾದ ಕರ್ತವ್ಯ ನನ್ನದು ಅನ್ನೋ ಥರದಲ್ಲಿ ರಾಬರ್ಟ್ ವಾದ್ರಾ ಅವರು ಬಂದಿದ್ದಾರೆ. ಹಾಗೆ ಮಾತಾಡಿದ್ದಾರೆ. ಈ ಮೋದಿ ಸರ್ಕಾರ ಗೆಲ್ಲುತ್ತಲೇ ಇರುತ್ತಂತೆ ನೀವು ರಾಹುಲ್ ಗಾಂಧಿಯವರ ಕಠಿಣ ಪರಿಶ್ರಮವನ್ನು ಅರ್ಥ ಮಾಡಿಕೊಳ್ಳದೇ ಹೋದಲ್ಲಿ ಅನ್ನೋದನ್ನು ಹೇಳಿದ್ದಾರೆ. ಸೊ ರಾಬರ್ಟ್ ವಾದ್ರಾ ಅವರು ಈಗ ರಾಜಕೀಯಕ್ಕೆ ಬರ್ತಾರಾ ಅಂದರೆ ಫುಲ್ ಟೈಮ್ ಆಗಿ, ಅಥವಾ ಇಡಿ ಕರೆದ್ರೆ ಅಲ್ಲಿ ಆರೋಪ ಸಾಬೀತಾದರೆ ಜೈಲಿಗೆ ಬರ್ತಾರಾ? ಇದೊಂದು ಪ್ರಶ್ನೆ ಅವರಿಗೆ ಕಾಡ್ತಾ ಇರ್ಬೋದು. ಅಲ್ಲಿ ಹೋಗ್ಲಾ ಇಲ್ಲಿ ಹೋಗ್ಲಾ, ಇಲ್ಲಿ ಹೋಗ್ಲಾ ಅಲ್ಲಿ ಹೋಗ್ಲಾ. ಯಾಕೆಂದರೆ ಅವರ ಮೇಲಿರುವ ಕೇಸುಗಳು ಒಂದೆರಡಲ್ಲ. ಹಾಗೆಯೇ ಅವರ ಭಾವ, ಅವರ ಅತ್ತೆ ಇಬ್ಬರೂ ಕೂಡ ಬೇಲ್ ಮೇಲೆಯೇ ಓಡಾಡಿಕೊಂಡು ಇದ್ದಾರೆ. ಇದು ಕೂಡ ರಾಬರ್ಟ್ ವಾದ್ರಾ ಅವರಿಗೆ ಗೊತ್ತಾಗಬೇಕು. ಅದಾದ ಮೇಲೆ ಮೋದಿ ಬಗ್ಗೆ ಮಾತಾಡಿ, ಮೋದಿ ಸರ್ಕಾರದ ಬಗ್ಗೆ ಮಾತಾಡಿ, ದೇಶ ವಿಭಜನೆ, ಜನರ ಮಧ್ಯ ವೈಮನಸ್ಸು ಇದನ್ನೆಲ್ಲ ಮೋದಿ ಹರಡ್ತಿದ್ದಾರೆ ಅಂತ ನಕಲಿ ಸುದ್ದಿಗಳನ್ನು ಹೇಳಿ ಜನ ಕೂಡ ನಿಮ್ಮ ಕಥೆಗಳನ್ನೆಲ್ಲ ಕೇಳ್ತಾರೆ. ಹಾಗೆ ಚುನಾವಣಾ ಸಮಯದಲ್ಲಿ ಅವರು ಯಾರಿಗೆ ಏನನ್ನು ಕೊಡಬೇಕು, ಏನನ್ನು ಕೊಡಬಾರದು ಅದನ್ನು ಕೂಡ ಯೋಚನೆ ಮಾಡ್ತಾರೆ. ನಿಮ್ಮ ಪಾರ್ಟಿ ಅಂದರೆ ನಿಮ್ಮ ಪಾರ್ಟಿಯ ಸರ್ವೋಚ್ಚ ನಾಯಕ ರಾಹುಲ್ ಗಾಂಧಿ ಅವರು ರಾಯ್ಬರೇಲಿಲೇ ನಿಮಗೆ ಟಿಕೆಟ್ ಕೊಡಲಿಲ್ಲ. ಆ ರಾಹುಲ್ ಗಾಂಧಿ ಅವರಿಗೆ ಜನ ಓಟ್ ಕೊಡಬೇಕಾ? ಇದನ್ನೂ ಕೂಡ ನಾನು ಡಿಸೈಡ್ ಮಾಡೋದಲ್ಲ. ಜನ ಅವರಿಗೆ ಅವರ ವಿವೇಚನೆಗೆ ತಕ್ಕಂಗೆ ಯೋಚನೆ ಮಾಡ್ತಾರೆ, ನಿರ್ಧಾರವನ್ನು ತಗೋತಾರೆ. ಹಾಗೆ ನಿಮ್ಮ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದಲ್ಲಿ ಅಪ್ಪಿತಪ್ಪಿ ಆದರೆ ಈ ದೇಶದ ಹಣೆ ಬರವೇ ಏನೋ ಕೆಟ್ಟದಾಗಿತ್ತಪ್ಪ. ಸೊ ರಾಹುಲ್ ಗಾಂಧಿ ಅವ್ರನ್ನ ಈ ಪ್ರಮಾಣ ವಚನ ಸ್ವೀಕಾರ ಮಾಡೋದನ್ನು ನಾನು ನೋಡೇ ಬಿಟ್ಟುವಪ್ಪ. ಆ ಟೈಮಲ್ಲಿ ನೀವು ಬೇರೆ ಯಾವುದಾದ್ರೂ ಜಾಗವನ್ನು ರಾಹುಲ್ ಗಾಂಧಿ ಅವ್ರ ಹತ್ರ ಕೇಳಿ ಅಲ್ಲಿಂದ MP ಆಗಬಹುದು. ಹಾಗೆ ನಿಮಗೆ ಪೊಲಿಟಿಕಲ್ ಪವರನ್ನು ತಗೋಬೋದು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಬಾಯ್. ಜೈ ಶ್ರೀರಾಮ್.